ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಉಪ್ಪಿಟ್ಟ ಇದ್ರ ಜೊತೆ ದ್ರಾಕ್ಷಿ ಗೋಡಂಬಿ ಒಳ್ಳೆ ಕೇಸರಿ ಹಾಕಿ ಕೇಸರಿ ಬಾತ್ ಮಾಡಿದಿದ್ರೆ ಚೆನ್ನಾಗಿರೋದು. ನಿನಗೆ ತಿನ್ಬೇಕು ಅನಿಸ್ತದೆ ಸಂಧ್ಯಾ? ಹ್ಞೂ ಅಣ್ಣ, ಇತ್ತೀಚೆಗೆ ಏನೇನೋ ತಿನ್ಬೇಕು ಅನ್ಸುತ್ತೆ. ಹಾಗನ್ಸ್ದಾಗ ಹೇಳು, ಮಾಡ್ಸೋಣ. ಹೌದು ಸಂಧ್ಯಾ, ನೀನು ಮೊದಲೇ ಹೇಳಿದಿದ್ರೆ ನಾನು ಕೇಸರಿ ಬಾತ್ ಮಾಡಿರ್ತಿದ್ದೆ. ನಿಂಗೆ ಆ ಥರ ಎಲ್ಲ ಏನಾದರೂ ಬೈಕೆ ಆದರೆ ಹೇಳು, ಮಾಡಿಕೊಡ್ತೀನಿ. ಥ್ಯಾಂಕ್ ಯು ಸಿರಿ. ಸಂಧ್ಯಾ, ಇವತ್ತು ಚೆಕಪ್ಗೆ ಹೋಗ್ಬೇಕಲ್ವಾ? ಬೇಗ ತಿಂಡಿ ತಿನ್ನು, ಹೋಗ್ಬರೋಣ. ಪರವಾಗಿಲ್ಲ ಸಿರಿ, ನಾನು ಅಮ್ಮನ ಜೊತೆ ಹೋಗಿ ಬರ್ತೀನಿ. ನಿನಗ್ಯಾಕೆ ಸುಮ್ಮನೆ ತೊಂದರೆ? ಸಂಧ್ಯಾ, ಅವ್ರ ಜೊತೆ ಯಾಕೆ? ಸರಿ ಬರ್ತೀನಿ ಅಂತ ಹೇಳಿದಾಳಲ್ವಾ, ಬೇರೆ ಯಾರ ಜೊತೆ ಹೋಗೋದು ಬೇಕಾಗಿಲ್ಲ ನೀನು. ಅಮ್ಮ ಹೆಂಗೆ ಬೇರೆಯವಳಾಗ್ತಾಳೆ? ನಂಗೆ ಅಮ್ಮನ ಜೊತೆ ಹೋದ್ರೇನೆ ಕಂಫರ್ಟಬಲ್. ಹೇಳಿದ್ನಲ್ಲ, ಬೇಡ ಅಂದರೆ ಬೇಡ ಅಷ್ಟೇ. ಬಾಸು, ನೀನೇ ಕರ್ಕೊಂಡೋಗು. ಹೋಗ್ಲಿ ಬಿಡು ಸಮರ್ಥ, ಅವಳು ತುಳಸಿ ಜೊತೆನೆ ಹೋಗ್ಲಿ ಬಿಡು. ತಾತ, ಸುಮ್ಮನಿರೋ ಸಮರ್ಥ, ನಾನು ಹೇಳ್ದಾಗ ಮಾಡಲಿ. ನೀನು ತುಳಸಿ ಜೊತೆಲೇ ಹೋಗ್ಬಾ. ಸರಿ ತಾತ, ನಾನು ಈಗಲೇ ಅಮ್ಮಂಗೆ ಫೋನ್ ಮಾಡ್ತೀನಿ. ಅರೆ ಸಂಧ್ಯಾ, ಇಷ್ಟು ಬೆಳಗ್ಗೆ ಫೋನ್ ಮಾಡ್ತಾ ಇದ್ದಾಳೆ. ಬಸ್ರಿ ಬೇರೆ. ಹಲೋ ಪುಟ್ಟಿ, ಹೇಗಿದೆಯಾ? ಚೆನ್ನಾಗಿದ್ದೀನಿ ಅಮ್ಮ. ಇಷ್ಟು ಬೆಳಗ್ಗೆ ಫೋನ್ ಮಾಡಿದೆಯಲ್ಲ, ಒಂದ್ಸಲ ಆತಂಕ ಆಗೋಯ್ತು. ಯಾಕಮ್ಮ, ನಾನು ಫೋನ್ ಮಾಡಬಾರ್ದಿತ್ತಾ? ಅಯ್ಯೋ, ನೀನು ಯಾವಾಗ ಬೇಕಾದರೂ ಫೋನ್ ಮಾಡು ಪುಟ್ಟಿ. ಈ ಸಮಯದಲ್ಲಿ ನಿನ್ನ ಮನಸ್ಸಿಗೆ ಯಾವ್ದು ಖುಷಿ ಕೊಡುತ್ತೋ ಅದನ್ನೇ ಮಾಡಬೇಕು. ಹೌದಲ್ವಾ? ಅದೇ ವಿಷಯಕ್ಕೆ ನಾನು ನನಗೆ ಫೋನ್ ಮಾಡಿದ್ದು. ಇವತ್ತು ನನ್ನ ಚೆಕಪ್ ಇದೆ, ಡಾಕ್ಟ್ರ್ ಹತ್ರ ಹೋಗಬೇಕು. ನೀನು ನನ್ನ ಜೊತೆಗೆ ಬಂದರೆ ನನ್ನ ಮನಸ್ಸಿಗೆ ಖುಷಿ ಆಗುತ್ತೆ. ನಾನಾ ಪುಟ್ಟಿ? ಹ್ಞೂ ಅಮ್ಮ, ನೀನೇನು ಒಬ್ಬಳೇ ಹೊರಡೋದು ಬೇಡ, ನಾನೇ ನಿಮ್ಮ ಮನೆಗೆ ಬರ್ತೀನಿ. ಅಲ್ಲಿಂದ ಇಬ್ಬರು ಒಟ್ಟಿಗೆ ಹೊರಡೋಣ. ಅಲ್ಲ ಪುಟ್ಟಿ, ನೀನಿಲ್ಲಿ? ಯಾಕಮ್ಮ, ನನ್ನ ಜೊತೆಗೆ ಬರೋಕ್ಕೆ ಇಷ್ಟ ಇಲ್ವಾ? ಅಯ್ಯೋ ಹಾಗೇನಿಲ್ಲ, ಈ ಸಮಯದಲ್ಲಿ ನಾನೇ ನಿನ್ನ ಜೊತೆ ಇರಬೇಕಾಗಿತ್ತು. ಆದರೆ ಏನು ಮಾಡೋದು? ಹೋಗಲಿ ಬಿಡು, ನಾನೇ ಮಾಧವ್ ಅವ್ರನ್ನ ಒಂದು ಮಾತು ಕೇಳಿ ನಿನಗೆ ಹೇಳ್ತೀನಿ, ಸರಿನಾ? ಸರಿ ಅಮ್ಮ. ತಾತ, ಸೌಂಡ್ ಮಾಡದೆ ಕುಡಿಯೋಕ್ಕಾಗಲ್ವಾ? ಈಗ ನಿನಗೇನು ನಷ್ಟ? ನನ್ನ ಕಾಫಿ, ನನ್ನ ಬಾಯಿ, ನಾನು ಕುಡಿಯೋದೇ ಹೀಗೆ. ಮನೇಲೂ ಹೀಗೆ ಮಾಡ್ತೀರಾ, ಆಚೆ ಕಡೆನೂ ಹೀಗೆ ಮಾಡ್ತೀರಾ? ಈ ಥರ ಸೌಂಡ್ ಮಾಡ್ಕೊಂಡು ಕುಡಿದ್ರೆ ನೋಡಿದ್ರೆ ನಗ್ತಾರಷ್ಟೇ. ಅಯ್ಯೋ, ನಗಲಿ ಬಿಡು. ಅಷ್ಟು ಹೊತ್ತಾದರೂ ಅವ್ರು ನಗೋದಕ್ಕೆ ನಾನೇ ಕಾರಣ ಆದ್ನಲ್ಲಂತ ನಾನು ಖುಷಿ ಪಡ್ತೀನಿ. ನಿಮಗೆ ಹೇಳ್ತೀನಲ್ಲ, ನನಗೆ ಬುದ್ಧಿ ಇಲ್ಲ. ಕರೆಕ್ಟಾಗಿ ಹೇಳಿದೆ ನೋಡು. ಈಗ ಕಾಫಿ ಟೀ ಕುಡಿಯೋವಾಗ ಸದ್ದು ಮಾಡದೆ ಕುಡಿಯೋದು, ಊಟ ಮಾಡೋವಾಗ ಕೈಯೆಲ್ಲ ಮೆತ್ತಿಸ್ಕೊಳ್ದೆ ಬರೀ ಬೆರಳುಗಳು ತುದಿನಲ್ಲೇ ಹೀಗೆ ಊಟ ಮಾಡೋದು, ಇದಕ್ಕೆಲ್ಲ ಏನಂತೀರಿ ನೀವು? ಇದಪ್ಪ ಅದು ಟೇಬಲ್ ಮ್ಯಾನರ್ಸ್ ಅಲ್ಲ? ಈ ಟೇಬಲ್ ಮ್ಯಾನರ್ಸ್ ನೆಗೆದು ಬೆತ್ತು ನಿನ್ನ ಟೇಬಲ್ ಮ್ಯಾನರ್ಸು ಅಲ್ಲ ಕಣೋ. ನಾವು ಊಟ ಮಾಡೋದು ನಮ್ಮ ತೃಪ್ತಿಗೋಸ್ಕರನೋ, ನಾವು ಟೀ ಕಾಫಿ ಕುಡಿಯೋದು ನಮ್ಮ ಖುಷಿಗೋಸ್ಕರ ಅಲ್ವಾ? ಹಾಲಲ್ಲಾದರೂ ಹಾಕು, ನೀರಲ್ಲಾದರೂ ಹಾಕು, ರಾಘವೇಂದ್ರ. ಭಾಗವತಿಗೆ ಮುಗಿದಿದ್ರೆ ಖುಷಿ ಏತಕ್ಕೆ ಅಂತ ಕೇಳಬಹುದಾ ಸ್ತ್ರೀ ವೇಷಧಾರಿ? ಅಮ್ಮಂಗೆ ಫೋನ್ ಮಾಡಿದ್ದೆ. ಓ, ಏನಂದ್ಲು? ಬರ್ತೀನಿ ಅಲ್ಲ? ಮಾಧವ್ ಸರ್ನ ಕೇಳಿ ಹೇಳ್ತೀನಿ ಅಂದ್ಲು.
ಬೇಕಿತ್ತ ನಿಂಗೆ? ಹೇಳ್ದ ತಾನೆ ಸಿರಿ ಜೊತೆ ಹೋಗು ಅಂತ. ಅವ್ರೀಗ ಬರೀ ನಿಮ್ಮಮ್ಮ ಅಲ್ಲ, ಬೇರೆಯವ್ರ ಹೆಂಡತಿ ಅನ್ನೋದು ಮರಿಬೇಡ. ಅಯ್ಯ, ಅದಕ್ಕೆ ಕೋಪ ಮಾಡ್ಕೊಳ್ತೀಯ? ಮಾಧವ್ ಸರ್ನ ಕೇಳಿ ಹೇಳ್ತೀನಿ ಅಂತ ಹೇಳಿದಾಳೆ. ಮಾಧವ್ ಸರ್ ಓಕೆ ಅಂತ ಹೇಳೇ ಹೇಳ್ತಾರೆ. ಈಗ ಸಿರಿ ಎಲ್ಲಾದ್ರೂ ಹೋಗ್ಬೇಕು ಅಂದ್ರೆ ನಿನ್ನನ್ನು ಕೇಳ್ತಾಳೆ ತಾನೆ. ಸಿರಿ ಯಾಕೆ, ನಾನು ಅಷ್ಟೇ. ಎಲ್ಲಾದ್ರೂ ಹೋಗ್ಬೇಕು ಅಂದ್ರೆ ಪ್ರಸಾದ್ ಹತ್ರ. ತಾತ ಏನಾಯ್ತು? ನೀರು ತರ್ತೀನಿ. ಇದು ನೀರಿಗೆ ಕಮ್ಮಿ ಆಗೋ ಕೆಮ್ಮಲ್ಲ. ಮುಂದುವರ್ಸಿ ನೀವು. ಅದು ಇಷ್ಟು ದಿನ ಎಲ್ಲದಕ್ಕೂ ನನ್ನನ್ನು ಕೇಳ್ತಾ ಇದ್ರು, ಈಗ ಮನುಷ್ಯ ಹೇಳ್ಬೇಕಂತೆ. ಸಂಧ್ಯಾ, ಒಳ್ಳೆ ಮಾತಲ್ಲಿ ಸಿರಿ ಜೊತೆ ನೀನು ಹೋಗ್ಬಾ. ಸುಮ್ಮನೆ ನನಗೆ ಕೋಪ ಬರ್ಸ್ಬೇಡ. ಸಮರ್, ಏನ್ ನಿನ್ ಮಾತಿನ ಅರ್ಥ? ಅಮ್ಮ ಇಷ್ಟು ದಿನ ನಿನ್ನ ಕೇಳ್ತಿದ್ರು, ಈಗ ಮಾಧವ್ ಸರ್ನ ಕೇಳ್ತಾ ಇದ್ದಾರೆ ಅಂತ ಬೇಜಾರಾಗ್ತಿದ್ಯಾ? ಅಲ್ಲ, ನನಗೊಂದು ಅನುಮಾನ. ನಿನ್ನ ಮನಸ್ಸಲ್ಲಿರೋದು ಅಮ್ಮನ ಪ್ರೀತಿ ಕಳ್ಕೊತಾ ಇದ್ದೀನಿ ಅನ್ನೋ ಆತಂಕನ, ಅಥವಾ ಅಮ್ಮನ ಮೇಲೆ ಅಧಿಕಾರ ಚಲಾಯಿಸೋ ಹಕ್ಕನ್ನ ಕಳ್ಕೊತಾ ಇದ್ದೀನಿ ಅನ್ನೋ ಬೇಜಾರ? ಸಂಧ್ಯಾನ ಕ್ಲಿನಿಕ್ ಕರ್ಕೊಂಡು ಹೋಗಬೇಕು ಅಂದರೆ ಏನು ಅನ್ಕೋತಾರೋ ಏನೋ. ಹೇಗೆ ಕೇಳಲಿ? ತುಳಸಿಯವರೇ, ಏನಾಯಿತು? ಏನಾದರೂ ಸಮಸ್ಯೆನಾ? ಅದು ಮಾಧವ್ ಅವರೇ, ಸಂಕೋಚ ಪಟ್ಕೋಬೇಡಿ, ಹೇಳಿ. ಅದು ನನ್ನ ಮಗಳು ಸಂಧ್ಯಾನ ಕ್ಲಿನಿಕ್ಗೆ ಕರ್ಕೊಂಡು ಹೋಗಬೇಕಾಗಿತ್ತು. ಕ್ಲಿನಿಕ್ಕಾ? ಯಾಕೆ, ಏನಾಯಿತು? ಆತಂಕ ಪಡೋವಂಥದ್ದೇನಿಲ್ಲ. ಅವಳೀಗ ಗರ್ಭಿಣಿ. ಓ ಹೌದಾ? ತುಂಬ ಸಂತೋಷ. ನನ್ನ ಕಡೆಯಿಂದ ಅಭಿನಂದನೆ ಹೇಳಿಬಿಡಿ ಅವಳಿಗೆ. ಆಯಿತು ಮಾಧವ್ ಅವರೇ, ಆದರೆ ಅವಳೀಗ ಮನೆ ಹತ್ರ ಬರ್ತೀನಿ ಎಂದಿದ್ದಾಳೆ. ಈ ಸಮಯದಲ್ಲಿ ನಾನು ಅವಳ ಜೊತೆ ಹೋಗದೆ ಇರೋದಕ್ಕಾಗೋದಿಲ್ಲ. ಖಂಡಿತ ಹೌದು, ನೀವು ಅವಳ ಜೊತೆ ಇರಲೇಬೇಕು. ಅದಕ್ಕೆ ನಾನು ಹೋಗ್ಲಾ ಅಂತ ನಿಮ್ಮನ್ನೊಂದ್ಸಲ ಕೇಳೋಣ ಅಂತ. ಅಯ್ಯೋ, ಅದರಲ್ಲಿ ಕೇಳೋದೇನಿದೆ? ನಿಮಗೆ ಹೋಗಬೇಕು ಅನಿಸಿದ್ರೆ ಹೋಗಿ ಬನ್ನಿ. ಇಲ್ಲಿ ಅಂತಲ್ಲ, ನಿಮಗೆ ಎಲ್ಲಿಗೆ ಹೋಗ್ಬೇಕು ಅನಿಸಿದ್ರೂ ಅದನ್ನು ನನ್ನ ಹತ್ರ ಕೇಳಿ ಪರ್ಮಿಷನ್ ತಗೊಂಡು ಹೋಗಬೇಕು ಅಂತೇನಿಲ್ಲ. ನಿಮ್ಮ ಎಲ್ಲ ನಿರ್ಧಾರನೂ ನಾನು ಗೌರವಿಸ್ತೀನಿ. ನಿಮಗೆ ಹೇಗೆ ಇಷ್ಟನೋ ಹಾಗಿರಿ. ಅದು ಹೇಗಾಗತ್ತೆ? ನಾನು ನಿಮ್ಮನ್ನು ಕೇಳದೆ ಹೋಗೋದು ಹೇಗೆ ಸರಿ ಹೋಗುತ್ತೆ? ಅದು ಅಲ್ಲದೆ ನನಗೆ ಈ ರೀತಿ ಕೇಳದೆ ಮದುವೆ ಆಗಿದ್ದೀವಿ ಅಂದ ಮಾತ್ರಕ್ಕೆ ಯಾವುದೇ ನಿರ್ಧಾರ ಆದರೂ ಗಂಡನೇ ತಗೋಬೇಕು ಅನ್ನೋದು ತಪ್ಪು. ನಿಮ್ಮದೇ ಆದ ಸ್ವಂತ ನಿರ್ಧಾರ ತಗೊಳ್ಳೋ ಎಲ್ಲ ಅಧಿಕಾರ ನಿಮಗಿದೆ. ಇದು ಹೀಗೆ ಹೊರಗಡೆ ಹೋಗೋ ಸಣ್ಣ ವಿಷಯನಾದರೂ ಇರ್ಬೋದು, ಅಥವಾ ಇನ್ಯಾವುದಾದ್ರೂ ದೊಡ್ಡ ವಿಷಯ ಇರ್ಬೋದು. ನೀವೀಗ ಆರಾಮಾಗಿ ಸಂಧ್ಯಾನ ಕರ್ಕೊಂಡು ಹೋಗಿ ಬನ್ನಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.